ದುರಂತ ಸ್ಥಳದಲ್ಲಿ ಬರದಿಂದ ಸಾಗ್ತಾ ಇದೆ ರಕ್ಷಣಾ ಕಾರ್ಯ. ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಿದ್ದಾರೆ ಜಿಲ್ಲಾಡಳಿತ. ಯಾರು ದುರಂತದ ಸ್ಥಳದ ಬಳಿ ಸುಳಿಯದಂತೆ ಕಟ್ಟೆಚ್ಚರಿಕೆಯನ್ನ ವಹಿಸಲಾಗಿದೆ. ಇನ್ನು 6 ಮಂದಿ ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗಿದೆ. ಘಟನೆಯಲ್ಲಿ ಈಗ 5 ಸಾವನ್ನಪ್ಪಿದ್ದಾರೆ, 6 ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಕಾರ್ಯಾಚರಣೆ ಆರಂಭ ಆಗಿದೆ. NDRFನಿಂದ ಮುಂದುವರೆದಿದೆ ಶೋಧ ಕಾರ್ಯಾಚರಣೆಗೆ 4 ಶ್ವಾನಗಳು ಸಹ ಬಳಕೆಯಾಗ್ತಾ ಇದೆ. 2 ಸ್ನೀಫರ್ ಡಾಗ್ಸ್, 2 ಕ್ಯಾಡ್ವೇರ್ ಶ್ವಾನಗಳು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನಾಪತ್ತೆಯಾದವರ ಸ್ಥಳ ಪತ್ತೆ ಹಚ್ಚೋದಕ್ಕೆ ಶ್ವಾನಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಕಲ್ಲಾಡಿಯಲ್ಲಿ ಆಗಿರೋ ಅಂಥ ದುರ್ಘಟನೆ. ಏನು ಟ್ವಿನ್ ಟನಲ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು, ಆ ಒಂದು ಸ್ಥಳದಲ್ಲಿ ಏಕಾಏಕಿ ಮಳೆಯ ಪರಿಣಾಮ ಭೂಕುಸಿತ ಆಗಿ ನಿನ್ನೆ ಬೆಳಗ್ಗೆ 11 ಗಂಟೆ 14 ನಿಮಿಷದ ಹೊತ್ತಿಗೆ ಆಗಿರೋ ಅಂಥ ಘಟನೆ ಇದು. ಸೊ 5 ಸಾವನ್ನಪ್ಪಿದ್ದಾರೆ, 6 ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವ್ರನ್ನ ತೆಗಿಬೇಕಲ್ಲ ಆಚೆ, ಅವರು ಬದುಕಿದಾರೋ ಹೇಗೆ ಅದನ್ನೆಲ್ಲ ನೋಡಬೇಕಾಗತ್ತೆ. NDRF ಸಿಬ್ಬಂದಿ ಈಗ ಸ್ಥಳದಲ್ಲೇ ಬಿಟ್ಟು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದುವರೆದಿದ್ದಾರೆ. ಬಟ್ ರಕ್ಷಣಾ ಕಾರ್ಯಾಚರಣೆ ಮಾಡೋಕ್ಕೆ ತೊಡಕುಂಟಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಎಕ್ಸ್ಪ್ಲೈನ್ನ ಮಾಡ್ತಾಯಿದ್ರು. ರೆಡ್ ಅಲರ್ಟ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಮಂಜು ಕವಿದ ವಾತಾವರಣ ಕೂಡ ಇದೆ, ಮಂಜು ಮುಸುಕಿದ ವಾತಾವರಣ ಇದೆ. ಕಾರಣ ಏನಂದರೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೇರಳಂನ ವೈನಾಡ್ನ ಕಲ್ಲಾಡಿಯಲ್ಲಿ ಆಗಿರೋ ಅಂಥ ಘಟನೆ ಇದೆ. ಕೇರಳಂನ ವೈನಾಡ್ನ ಕಲ್ಲಾಡಿಯಲ್ಲಿ ಆಗಿರೋ ಅಂಥ ಘಟನೆಯಲ್ಲಿ ಈಗ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಶೋಧ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇರೋದು ಮಂಜು ಮುಸುಕಿದ ವಾತಾವರಣ. ಇನ್ನೊಂದು ಕಡೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ನ ಕೂಡ ಘೋಷಣೆ ಮಾಡಲಾಗಿದೆ. ಇವತ್ತು ಕೂಡ ಮಳೆ ಆಗುತ್ತೆ ಅಂತ. ರಕ್ಷಣಾ ಕಾರ್ಯಾಚರಣೆ ಆರಂಭವಾದ ಬಳಿಕ ಮಳೆ ಪ್ರಾರಂಭ ಆದರೆ ಏನು ಮಾಡಬೇಕು? ಇನ್ನು ಮಂಜು ಮುಸುಕಿದ ವಾತಾವರಣದಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋರನ್ನ ಪತ್ತೆ ಹಚ್ಚೋದಾದರೂ ಹೇಗೆ? ಇದು ದೊಡ್ಡ ಸವಾಲ್ NDRF ತಂಡಕ್ಕೆ. ಆದರೂ ಕೂಡ ಶೋಧ ಕಾರ್ಯ ಮಾಡಲೇಬೇಕು. 5 ಮೃತಪಟ್ಟಿದ್ದಾರೆ, 6 ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರ ಶೋಧ ಕಾರ್ಯ ಆರಂಭ ಆಗಲೇಬೇಕು. ಹೀಗಾಗಿ ಮಳೆಯ ಮಧ್ಯೆಯೇ ಶೋಧ ಕಾರ್ಯವನ್ನು ಆರಂಭ ಮಾಡ್ತಾರಾ ಕಾದು ನೋಡಬೇಕಾಗತ್ತೆ. ಟ್ವಿನ್ ಟನಲ್ ರಚನೆ ಆಗ್ತಾಯಿತ್ತು ಇಲ್ಲಿ ಅನಕ್ಕಪೋಯಿಲ್ ಕಲ್ಲಾಡಿ ಮೇಪ್ಪಾಡಿ ಜೋಡಿ ಸುರಂಗ ಮಾರ್ಗ ಟ್ವಿನ್ ಟನಲ್ ರಸ್ತೆ ಯೋಜನೆ. ಇದು ಯೋಜನೆ ವೇಳೆ ಕುಸಿದು ಬಿದ್ದಿದೆ ಗುಡ್ಡದ ಭಾಗ. ಅಲ್ಲಿ ಇದ್ದಂಥ ಒಂದು ಟ್ರಕ್ ಮೇಲೆ ಭೂ ಕುಸಿತ ಟ್ರಕ್ಕನ್ನೇ ದೊಡ್ಡ ಪ್ರಮಾಣದಲ್ಲಿ ತಳ್ಳಿಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರಕ್ ಬರುತ್ತೆ. ಇದು ಬಂದು ಅಲ್ಲಿ ನಿಂತಿದ್ದಂಥ ಜೀಪ್ಗೂ ಕೂಡ ಡಿಕ್ಕಿ ಹೊಡೆಯುತ್ತೆ. ಅದನ್ನು ನೋಡೋಕ್ಕೆ ಹೋದವರೆಲ್ಲ ಓಡಿ ಹೋಗಿದ್ದಾರೆ. ಏನಾಗ್ತಾ ಇದೆ ಅಂತ. ಮೃತರು ಮಧ್ಯಪ್ರದೇಶ, ಬಿಹಾರ, ಒಡಿಶಾ ಮೂಲದವರು ಅಂತ ತಿಳಿದು ಬರ್ತಾ ಇದೆ. ಈಗ ಮೃತಪಟ್ಟಂಥ 5 ಪೈಕಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.